ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಅಂತೂ ಇಂತೂ ನಮ್ಮ ಬಿಗ್ ಬಾಸ್ ತ್ರಿವಿಕ್ರಮ್ ಅವ್ರಿಗೆ ಮದುವೆ ಫಿಕ್ಸ್ ಆಯಿತು. ಮನೆಯಲ್ಲಿ ತೋರಿಸಿದಂಥ ಹುಡುಗಿನೇ ತ್ರಿವಿಕ್ರಮ್ ಅವರು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾರೆ. ಹುಡುಗಿ ಮನೆಯವ್ರ ಕಡೆಯವ್ರಿಗಾಗಿರ್ಬೋದು ಅಥವಾ ಹುಡುಗನ ಮನೆ ಕಡೆಯವ್ರಿಗಾಗಿರ್ಬೋದು ಈ ಮದುವೆ ತುಂಬಾ ಇಷ್ಟ ಇದೆ. ಸೊ ಇಬ್ಬರೂ ಸಹ ಒಪ್ಪಂದದಿಂದ ಮಾತಾಡಿಕೊಂಡು ತ್ರಿವಿಕ್ರಮ್ ಅವ್ರಿಗೆ ಒಂದು ಜೋಡಿಯನ್ನು ಹುಡುಕಿ ಮದುವೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆ್ಯಂಡ್ ತ್ರಿವಿಕ್ರಮ್ ಅವ್ರಿಗೂ ಸಹ ಈ ಮದುವೆ ಒಪ್ಪಿಗೆ ಇದೆ. ಮನೆಯವರು ತೋರಿಸಿದಂತಹ ಹುಡುಗಿನೇ ತ್ರಿವಿಕ್ರಮ್ ಅವರು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾರೆ. ನಾವೆಲ್ಲರೂ ಅಂದ್ಕೊಂಡಿದ್ರಿ ಬಿಗ್ ಬಾಸಲ್ಲಿ ತ್ರಿವಿಕ್ರಮ್ ಅವ್ರನ್ನ ನೋಡಿದಾಗ ತ್ರಿವಿಕ್ರಮ್ ಅವರು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾರೆ, ಇವರು ಯಾರನ್ನಾದ್ರೂ ಲವ್ ಮಾಡಿನೇ ಮದುವೆ ಆಗ್ತಾರೆ ಅನ್ನೋ ರೀತಿಯೆಲ್ಲ ನಮಗೆ ಅನಿಸಿತ್ತು. ಬಟ್ ಈಗ ತ್ರಿವಿಕ್ರಮ್ ಅವರು ಮನೆಯಲ್ಲಿ ತೋರಿಸಿದಂಥ ಹುಡುಗಿನೇ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾದರೆ ತ್ರಿವಿಕ್ರಮ್ ಅವರು ಬಿಗ್ ಬಾಸಿಂದ ಹೊರ ಬಂದ ಮೇಲೆ ಯಾವ ಪ್ರಾಜೆಕ್ಟ್ಸ್ ಮಾಡ್ತಾರೆ? ಸೀರಿಯಲ್ ಮಾಡ್ತಾರಾ ಅಥವಾ ಸಿನಿಮಾ ಮಾಡ್ತಾರಾ? ಮದುವೆ ಆಗೋಗಿದ್ರೆ ಯಾವ ಹುಡುಗಿನ ಮದುವೆ ಆಗ್ತಾರೆ? ತ್ರಿವಿಕ್ರಮ್ ಅವರು ಭವ್ಯ ಹಾಗೆ ಮೋಕ್ಷಿತಾ ಅವರು ಇಬ್ಬರಲ್ಲಿ ಒಬ್ಬರನ್ನ ಮದುವೆ ಆಗಬೇಕು ಅಂತ ಎಲ್ಲ ಅಭಿಮಾನಿಗಳ ಆಸೆ ಆಗಿತ್ತು. ಬಟ್ ಇವರಿಬ್ಬರನ್ನು ಬಿಟ್ಟು ಬೇರೆ ಯಾವ ಹುಡುಗಿನ ತ್ರಿವಿಕ್ರಮ್ ಅವರು ಮದುವೆ ಆಗ್ತಿದ್ದಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಎಸ್ ಫ್ರೆಂಡ್ಸ್, ಬಿಗ್ ಬಾಸಲ್ಲಿ ತ್ರಿವಿಕ್ರಮ್ ಅವರು ಆಡ್ತಿದ್ದಂತಹ ರೀತಿನ ನೋಡ್ತಿದ್ರೆ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ತ್ರಿವಿಕ್ರಮ್ ಅವರೇ ಅಂತ ಹೇಳಿ ಸಾಕಷ್ಟು ಜನ ಫಿಕ್ಸ್ ಆಗಿದ್ರು. ಯಾಕೆ ಅಂತಂದರೆ ಇವರು ಎಲ್ಲ ಟಾಸ್ಕ್ಗಳಲ್ಲೂ ಮುಂದೆ ಇರ್ತಿದ್ರು, ಮನೆಯಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ಹಿಂದೆ ಉಳ್ಕೊಳ್ತಿದ್ರು. ಅದನ್ನು ಬಿಟ್ಟರೆ ಟಾಸ್ಕ್ ಅಂತ ಬಂದರೆ ತ್ರಿವಿಕ್ರಮ್ ಅವರು ಯಾವೊಂದು ಟೀಮಲ್ಲಿ ಇರ್ತಿದ್ರೋ ಅದೇ ಟೀಮ್ ವಿನ್ ಆಗ್ತಿತ್ತು. ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕು ಎಂಟರ್ಟೈನ್ಮೆಂಟು ಇದನ್ನು ಬಿಟ್ಟರೆ ತುಂಬ ವೈರಲ್ ಆಗುವಂತಹ ವಿಚಾರ ಅಂತಂದರೆ ಬಿಗ್ ಬಾಸ್ ಮನೆಯೊಳಗೆ ನಡೆಯುವಂತಹ ಲವ್ ಸ್ಟೋರೀಸು. ಅದರಲ್ಲೂ ಕೂಡ ತ್ರಿವಿಕ್ರಮ್ ಅವರು ತುಂಬಾ ಫೇಮಸ್ ಆಗಿದ್ದರು. ಎಲ್ಲ ಸೀಸನಲ್ಲೂ ಒಂದು ಹುಡುಗ ಒಂದು ಹುಡುಗಿ ಜೊತೆ ಕಮಿಟ್ ಆದರು, ಒಂದು ಹುಡುಗಿ ಜೊತೆ ಕನೆಕ್ಟ್ ಆದರು ಅಂತಂದರೆ ತ್ರಿವಿಕ್ರಮ್ ಅವ್ರದ್ದು ಹೊರಗಡೆ ಇಲ್ಲಿ ಎರಡೆರಡು ಲವ್ ಸ್ಟೋರಿ ನಡೀತಿತ್ತು. ಒಂದು ಲವ್ ಸ್ಟೋರಿ ಭವ್ಯ ಅವ್ರದ್ದಾದರೆ ಮತ್ತೊಂದು ಲವ್ ಸ್ಟೋರಿ ಮೋಕ್ಷಿತಾ ಅವ್ರ ಜೊತೆ ನಡೀತಿತ್ತು. ಭವ್ಯ ಅವ್ರ ಜೊತೆ ಇವರು ಜೊತೆಲಿದ್ಕೊಂಡು ಒಂದು ಲವ್ ಸ್ಟೋರಿನ ನಡೆಸ್ತಿದ್ರೆ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅವರು 2 ಫೀಟ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಂಡು ಜಗಳ ಆಡಿಕೊಂಡು, ಮೋಕ್ಷಿತಾ ಅವರಂತೂ ತ್ರಿವಿಕ್ರಮ್ ಕಂಡ್ರೆ ನನಗೆ ಆಗೋದೇ ಇಲ್ಲ, ಆ ವ್ಯಕ್ತಿನ ಯಾವತ್ತೂ ಮುಖ ನೋಡೋದಕ್ಕೂ ಸಹ ನಾನು ಇಷ್ಟಪಡಲ್ಲ ಅಂತೆಲ್ಲ ಹೇಳ್ಕೊಂಡಿದ್ರು. ಸೊ ಈ ರೀತಿಯೇ ಇಬ್ಬರು ಸಹ ಕನೆಕ್ಟ್ ಆಗಿ ಹೊರಗಡೆ ಜನಗಳಿಗೆ ಇವರಿಬ್ಬರು ಪೇರ್ ಆದರೆ ತುಂಬ ಚೆನ್ನಾಗಿರುತ್ತೆ, ಜಗಳದಿಂದ ಪ್ರೀತಿ ಹುಟ್ಟಿದ್ರೆ ಆ ಪ್ರೀತಿ ಕೊನೆ ತನಕ ಉಳ್ಕೊಳ್ಳುತ್ತೆ ಅನ್ನೋ ರೀತಿ ಎಲ್ಲ ಇವರಿಬ್ಬರನ್ನ ಕನೆಕ್ಟ್ ಮಾಡಿ ತ್ರಿಮೋಕ್ಷಿ ಅನ್ನುವಂತಹ ಹ್ಯಾಶ್ಟ್ಯಾಗ್ಸ್ಗಳನ್ನು ಸಹ ಕ್ರಿಯೇಟ್ ಮಾಡಿದರು. ಸೊ ಇಲ್ಲಿಗೆ ತ್ರಿವಿಕ್ರಮ್ ಅವ್ರಿಗೆ ಎರಡೆರಡು ಲವ್ ಸ್ಟೋರಿ ಬಿಗ್ ಬಾಸ್ ಮನೆಯಲ್ಲಿ ನಡೀತಿತ್ತು. ಒಂದು ತ್ರಿವ್ಯ ಆದರೆ ಮತ್ತೊಂದು ತ್ರಿಮೋಕ್ಷಿ ಅಂತ ಹೇಳಿ. ಬಟ್ ಕೊನೆಗೆ ಬರ್ತಾ ಯಾವ ರೀತಿ ಆಯಿತು ಅಂತಂದರೆ ತ್ರಿವಿಕ್ರಮ್ ಅವ್ರಿಗೆ ಭವ್ಯ ಅವರ ಮೇಲೆ ಫೀಲಿಂಗ್ಸ್ ಇದೆ, ಮೋಕ್ಷಿತಾ ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಫೀಲಿಂಗ್ಸ್ ಇಲ್ಲ ಅನ್ನೋ ರೀತಿ ಆಯಿತು. ಸ್ಟಾರ್ಟಿಂಗ್ ಮೋಕ್ಷಿತಾ ಅವರೆಲ್ಲ ತ್ರಿವಿಕ್ರಮ್ ಅವ್ರ ಮೇಲೆ ಕಿರ್ಚಾಡ್ತಿದ್ರು ಸಹ ತ್ರಿವಿಕ್ರಮ್ ಅವರು ಅದನ್ನು ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಹ್ಯಾಂಡಲ್ ಮಾಡ್ತಿದ್ರು. ಹಾಗೆಲ್ಲ ಅನಿಸ್ತಿದ್ದು ತ್ರಿವಿಕ್ರಮ್ ಅವ್ರಿಗೆ ಮೋಕ್ಷಿತಾ ಅವ್ರ ಮೇಲೆ ಏನೋ ಫೀಲಿಂಗ್ಸ್ ಇದೆ. ಸೊ ಆ ಕಾರಣಕ್ಕೆ ಅವ್ರು ಎಷ್ಟೇ ಕಿರ್ಚಾಡಿದ್ರು ರಿಯಾಕ್ಟ್ ಮಾಡ್ತಿಲ್ಲ. ಮೋಸ್ಟ್ಲಿ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಅವ್ರನ್ನ ಲವ್ ಮಾಡ್ತಿರ್ಬೋದು ಅಂತ ಸಾಕಷ್ಟು ಜನಕ್ಕೆ ಅನಿಸ್ತಿತ್ತು. ಬಟ್ ಬರ್ತಾ ಇನ್ನೇನು ಬಿಗ್ ಬಾಸ್ ಮುಗಿತಾ ಇದೆ ಅಂತ ಅಂದಾಗ ತ್ರಿವಿಕ್ರಮ್ ಅವರು ಭವ್ಯ ಗೌಡ ಅವ್ರಿಗೆ ಸೀರಿಯಸ್ಲಿ ಐ ಲವ್ ಯು ಭವ್ಯ ಅಂತ ಹೇಳಿದ ವಿಡಿಯೋ ಒಂದು ತುಂಬ ವೈರಲ್ ಆಗಿತ್ತು. ಹಾಗೆ ಮತ್ತೆ ಇವರು ಬೆಳಗಿನ ಜಾವ ಅರೌಂಡ್ ಒಂದು 4 o'clockಗೆ ಕೂತ್ಕೊಂಡು ಕಾನ್ವರ್ಸೇಷನ್ ನಡೆಸ್ತಿದ್ರು. ಅದರಲ್ಲಿ ತ್ರಿವಿಕ್ರಮ್ ಅವರು ಒಪ್ಕೋತಿದ್ದ ಅಂತ ಯಾವುದೋ ವಿಚಾರದ ಬಗ್ಗೆ ಮಾತಾಡ್ತಿದ್ರು. ಆಗ ಭವ್ಯ ಗೌಡ ಅವರು ಈ ಒಂದು ಪ್ರಶ್ನೆಗೆ ನಾನು ಇಲ್ಲಿ ಉತ್ತರ ಕೊಡಲ್ಲ, ಮನೆಯಿಂದ ಆಚೆ ಬಂದ ಮೇಲೆ ಉತ್ತರ ಕೊಡ್ತೀನಿ, ಆ್ಯಂಡ್ ಈ ಪ್ರಶ್ನೆನ ನೀವು ನನ್ನ ಗೆದ್ದು ಬಂದು ಕೇಳಬೇಕು ಅನ್ನೋದೇ ನನ್ನ ಆಸೆ. ಗೆದ್ದು ಬಂದು ಕೇಳಿದ್ದೀರಾ ಅಂದರೆ ಖಂಡಿತವಾಗ್ಲೂ ಒಪ್ಕೊಳ್ಳುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಭವ್ಯ ಗೌಡ ಅವರು ಹೇಳ್ತಿದ್ರು. ಸೊ ಈ ಒಂದು ಆಡಿಯೋ ಕೂಡ ತುಂಬಾ ವೈರಲ್ ಆಗಿತ್ತು. ಲೈಕ್ ತ್ರಿವಿಕ್ರಮ್ ಅವರು ಲಿಟ್ರಲಿ ಭವ್ಯ ಗೌಡ ಅವ್ರಿಗೆ ಪ್ರಪೋಸ್ ಮಾಡ್ತಿದ್ದಾರೆ. ಪ್ರಪೋಸ್ ಮಾಡಿದಾಗ ಭವ್ಯ ಈ ಮನೇಲಿ ನಾನು ಇದಕ್ಕೆ ಆನ್ಸರ್ ಮಾಡಲ್ಲ, ಹೊರಗಡೆ ಬಂದಮೇಲೆ ಆನ್ಸರ್ ಮಾಡ್ತೀನಿ, ಸೊ ಭವ್ಯ ಗೌಡ ಅವ್ರಿಗೂ ಫೀಲಿಂಗ್ಸ್ ಇದೆ, ಹೊರಗಡೆ ಹೋದ್ಮೇಲೆ ಆ ಫೀಲಿಂಗ್ಸ್ ಬಗ್ಗೆ ಮಾತಾಡ್ತೀನಿ ಅಂತ ಭವ್ಯ ಹೇಳ್ತಿದ್ದಾರೆ ಅನ್ನೋ ರೀತಿ ಈ ವಿಚಾರ ವೈರಲ್ ಆಗಿತ್ತು. ಆ್ಯಂಡ್ ಈ ರೀತಿಯಾದಂತಹ ಸಾಕಷ್ಟು ವಿಚಾರಗಳು ಭವ್ಯ ಹಾಗೆ ತ್ರಿವಿಕ್ರಮ್ ಅವ್ರ ಮಧ್ಯೆ ನಡೆದಿರೋದ್ರಿಂದ ಸೊ ಇವರಿಬ್ಬರು ಕೂಡ ನಿಜವಾಗ್ಲೂ ಕಮಿಟ್ ಆಗಿದ್ದಾರೆ ಅಂತಲೇ ಎಲ್ರಿಗೂ ಅನಿಸಿತ್ತು. ಆ್ಯಂಡ್ ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೂ ಸಹ ಅವರು ಒಂದಿಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ಮಾಡಿದರು. ಲೈಕ್ ತ್ರಿವಿಕ್ರಮ್ ಅವ್ರಿಗೆ ನಿಜವಾಗ್ಲೂ ಭವ್ಯ ಗೌಡ ಅವ್ರ ಮೇಲೆ ಫೀಲಿಂಗ್ಸ್ ಇದೆ ಆ್ಯಂಡ್ ಅವರು ಭವ್ಯ ಗೌಡ ಅವ್ರಿಗೆ ಪ್ರಪೋಸ್ ಸಹ ಮಾಡಿದ್ದಾರೆ ಅಂತ ಚೈತ್ರಾ ಕುಂದಾಪುರ ಅವರೇ ಸ್ವತಃ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದರು. ಸೊ ಚೈತ್ರಾ ಕುಂದಾಪುರ ಅವರು ಆ ರೀತಿ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಾಗ ಎಲ್ಲರಿಗೂ ಫಿಕ್ಸ್ ಆಯಿತು, ಲೈಕ್ ತ್ರಿವಿಕ್ರಮ್ ಅವ್ರಿಗೆ ಭವ್ಯ ಗೌಡ ಅವ್ರ ಮೇಲೆ ಫೀಲಿಂಗ್ಸ್ ಇದೆ, ಇವರಿಬ್ಬರು ಕಮಿಟ್ ಆಗಿದ್ದಾರೆ ಅಂತ ಹೇಳಿ.
ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಇಷ್ಟೆಲ್ಲ ಸ್ಟೋರಿ ತೋರಿಸಿದಂತಹ ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಬೇರೆ ರೀತಿಯಾದಂತಹ ಸ್ಟೋರಿನೇ ಜನಗಳಿಗೆ ತೋರಿಸ್ತಾರೆ. ಕೆಲವೊಂದಿಷ್ಟು ಇಂಟರ್ವ್ಯೂಗಳಲ್ಲಿ ಕೇಳುವಂತಹ ಪ್ರಶ್ನೆಗೆ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ, ಭವ್ಯ ಗೌಡ ನನಗಿಂತ ತುಂಬಾ ಚಿಕ್ಕವಳು, ನನಗೂ ಭವ್ಯಾಗೂ ಅದೆಲ್ಲದಕ್ಕೂ ಮ್ಯಾಚ್ ಆಗಲ್ಲ ಅನ್ನೋ ರೀತಿ ತ್ರಿವಿಕ್ರಮ್ ಅವರು ಆನ್ಸರನ್ನು ಮಾಡ್ತಾರೆ. ಆ್ಯಂಡ್ ಭವ್ಯ ಗೌಡ ಅವ್ರಿಗೆ ಇದ್ರ ಬಗ್ಗೆ ಕ್ವಶನ್ಸ್ ಕೇಳಿದಾಗ ಅವರು ಸಹ ಹೇಳೋದು ಅದನ್ನೇ, ತ್ರಿವಿಕ್ರಮ್ ಅವ್ರಿಗೆ ನನ್ನ ಮೇಲೆ ಆ ರೀತಿ ಫೀಲಿಂಗ್ಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ನನಗೂ ಕೂಡ ಆ ರೀತಿ ಯಾವುದೂ ಫೀಲಿಂಗ್ಸ್ ಇಲ್ಲ ಅವ್ರ ಮೇಲೆ. ನಾವಿಬ್ಬರು ಒಂದೊಳ್ಳೆ ಫ್ರೆಂಡ್ಸ್ ಆಗಿದ್ರಿ, ಗುಡ್ ಫ್ರೆಂಡ್ಸ್ ಥರನೇ ಇದ್ವಿ. ಆ್ಯಂಡ್ ಮುಂದಕ್ಕೂ ಆ ಗುಡ್ ಫ್ರೆಂಡ್ಶಿಪ್ಪನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಅದನ್ನು ಬಿಟ್ಟರೆ ನಮ್ಮಿಬ್ಬರ ಮಧ್ಯೆ ಬೇರೆ ಏನೂ ಇಲ್ಲ ಆ್ಯಂಡ್ ಬೇರೆ ಏನು ಬರೋದಕ್ಕೂ ಸಾಧ್ಯನೇ ಇಲ್ಲ ಅಂತ ಭವ್ಯ ಗೌಡ ಅವರು ಖಡಾಖಂಡಿತವಾಗಿ 100% ಶ್ಯೂರ್ ನಾವಿಬ್ಬರು ಕನೆಕ್ಟ್ ಆಗಲ್ಲ ಅಂತ ಹೇಳಿ ಒಂದಿಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಆಗ ಎಲ್ಲ ಜನಗಳಿಗೂ ತುಂಬಾ ಕನ್ಫ್ಯೂಷನ್ ಆಯಿತು. ನಾವು ಹಾಗಿದ್ರೆ ಬಿಗ್ ಬಾಸ್ ಮನೇಲಿ ಇಷ್ಟು ದಿವಸ ಇವರನ್ನು ನೋಡಿದ್ದೇ ಸುಳ್ಳ, ಅಥವಾ ಇವರು ಬಿಗ್ ಬಾಸ್ ಮನೇಲಿ ಕಂಟೆಂಟ್ ಕೊಡಬೇಕು ಅಂತ ಹೇಳಿ ಈ ಒಂದು ಲವ್ ಸ್ಟೋರಿನ ಕ್ರಿಯೇಟ್ ಮಾಡಿಕೊಂಡು ಆ ರೀತಿ ಇದ್ರ. ಯಾಕಂತಂದರೆ ಬಿಗ್ ಬಾಸ್ ಮನೇಲಿ ಬರೀ ಟಾಸ್ಕ್ ಅಂತಂದರೆ ನಡೆಯಲ್ಲ, ಟಾಸ್ಕ್ ಬಿಟ್ಟು ಬೇರೆ ಏನಾದರೂ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಇವ್ರಿಗೆ ಬೇರೆ ರೀತಿಯಾದಂತಹ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಬರಲ್ಲ ಅಂತ ಹೇಳಿ ಈ ಒಂದು ಸ್ಟೋರಿನ ಪಿಕ್ ಮಾಡಿಕೊಂಡು ಜನಗಳಿಗೆ ಕನ್ಫ್ಯೂಸ್ ಮಾಡಿದ್ರ ಅಂತ ಅನ್ಸೋದಕ್ಕೆ ಶುರುವಾಯಿತು. ಬಟ್ ಇದೆಲ್ಲ ಆದ ನಂತರ ಅವರಿಬ್ಬರು ಜೊತೆಯಲ್ಲೇ ಓಡಾಡ್ಕೊಂಡಿದ್ದಾರೆ. ಲೈಕ್ ತ್ರಿವಿಕ್ರಮ್ ಅವರು CCLಲ್ಲಿ ಆಡ್ತಾ ಇರಬೇಕಾದ್ರೆ ಭವ್ಯ ಗೌಡ ಅವರು ಕೂಡ ಅದಕ್ಕೆ ಹೋಗಿ ಚೇರ್ ಮಾಡ್ತಾರೆ. ಅವರು ವಿನ್ನಿಂಗ್ ಮೂಮೆಂಟನ್ನು ಭವ್ಯ ಗೌಡ ಅವರು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಬಟ್ ಇಬ್ಬರು ಕೂಡ ಒಂದೊಳ್ಳೆ ಫ್ರೆಂಡ್ಸ್ ಆಗಿ ಇನ್ನೂ ಜೊತೆಯಲ್ಲೇ ಓಡಾಡ್ಕೊಂಡಿದ್ದಾರೆ. ಸೊ ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಬಟ್ ಈಗ ಸದ್ಯಕ್ಕೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಹೇಳೋದಾದರೆ, ತ್ರಿವಿಕ್ರಮ್ ಅವರು ಮದುವೆ ಆಗ್ತಿದ್ದಾರೆ, ಅದು ನಿಜ. ಬಟ್ ತ್ರಿವಿಕ್ರಮ್ ಅವರು ಮದುವೆ ಆಗ್ತಿರೋದು ಅವರ ರಿಯಲ್ ಲೈಫಲ್ಲ. ತ್ರಿವಿಕ್ರಮ್ ಅವರು ಮಾಡ್ತಿರುವಂತಹ ಹೊಸ ಪ್ರಾಜೆಕ್ಟ್ ಇದು. ಮುದ್ದು ಸೊಸೆ ಅಂತ ಕಲರ್ಸ್ ಕನ್ನಡದಲ್ಲಿ ಹೊಸ ಸೀರಿಯಲ್ ಶುರುವಾಗ್ತಿದೆ. ಸೊ ಆ ಸೀರಿಯಲಲ್ಲಿ ತ್ರಿವಿಕ್ರಮ್ ಅವರು ಹೀರೋ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಹೀರೋಯಿನ್ ಬಂದ್ಬಿಟ್ಟು ನಮ್ಮ ರೀಲ್ಸಲ್ಲಿ ಫೇಮಸ್ ಆಗಿರುವಂತಹ ಪ್ರತಿಮಾ ಗೌಡ ಅವರು ಮತ್ತು ತ್ರಿವಿಕ್ರಮ್ ಅವರು ಜೋಡಿಯಾಗಿ ಕಾಣಿಸ್ಕೊಳ್ತಿದ್ದಾರೆ ಈ ಒಂದು ಸೀರಿಯಲಲ್ಲಿ. ಇದರಲ್ಲಿ ಪ್ರತಿಮಾ ಅವರು ಇನ್ನೂ ಸ್ಕೂಲ್ಗೆ ಹೋಗ್ತಿರುವಂತಹ ಹುಡುಗಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಂಥ ಹುಡುಗಿನ ಹೆಣ್ಣೋಡೋದಕ್ಕೆ ಹೋಗುವಂಥ ತ್ರಿವಿಕ್ರಮ್ ಅವರು ಹುಡುಗಿನ ಒಪ್ಕೊಳ್ತಾರೆ. ಆ್ಯಂಡ್ ತ್ರಿವಿಕ್ರಮ್ ಅವರ ಮನೆಯವರು ಸಹ ಹುಡುಗಿನ ಒಪ್ಕೊಳ್ತಾರೆ. ಹುಡುಗಿನ ಒಪ್ಕೊಂಡಿದ್ದ ನಂತರ ತ್ರಿವಿಕ್ರಮ್ ಮನೆಯವರು ಹೇಳ್ತಾರೆ, ಇನ್ನು ಮುಂದೆ ಆ ಹುಡುಗಿ ಶಾಲೆಗೆ ಹೋಗುವ ಅವಶ್ಯಕತೆ ಇಲ್ಲ, ಇನ್ಮೇಲೆ ಆ ಹುಡುಗಿ ನಮ್ಮನೆ ಸೊಸೆ ಅಂತ ಹೇಳಿ ಅವರು ಹೇಳ್ತಾರೆ. ಆಗ ಪ್ರತಿಮಾ ಅವರು ಹತ್ಕೊಂಡು ಕೂತ್ಕೊಂಡಿರ್ತಾರೆ ರೂಮಲ್ಲಿ. ಅವ್ರಿಗೆ ಮದುವೆ ಆಗೋದಕ್ಕೆ ಇಷ್ಟ ಇರೋದಿಲ್ಲ, ಅವ್ರಿಗೆ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಸೊ ತ್ರಿವಿಕ್ರಮ್ ಅವರು ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಬಟ್ ರಿಯಲ್ ಲೈಫಲ್ಲಲ್ಲ, ಸೀರಿಯಲಲ್ಲಿ ಮಾತ್ರ ಅನ್ನೋದು ನಮ್ಮೆಲ್ರಿಗೂ ಕನ್ಫರ್ಮ್ ಆಗಿದೆ. ಆ್ಯಂಡ್ ತ್ರಿವಿಕ್ರಮ್ ಅವರ ಹೊಸ ಪ್ರಾಜೆಕ್ಟ್ಗೆ ಆಲ್ ದ ಬೆಸ್ಟ್ ಅಂತ ಹೇಳೋಣ. ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇತ್ತು, ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಸಿನಿಮಾ ಮಾಡ್ತಾರಾ, ಸೀರಿಯಲ್ಸ್ ಮಾಡ್ತಾರಾ, ಅಥವಾ ಲವ್ ಪವು ಅಂದ್ಕೊಂಡು ಹುಡುಗಿರಿಂದ ಸುತ್ಕೊಂಡಿರ್ತಾರ, ಮೋಕ್ಷಿತನ ಭವ್ಯ ಗೌಡನ ಅಂತ ಸುತ್ಕೊಂಡಿರ್ತಾರ ಅಂತೆಲ್ಲ ಸಾಕಷ್ಟು ಕನ್ಫ್ಯೂಷನ್ಸ್ ತುಂಬ ಜನಗಳಿಗೆ ಇತ್ತು. ಬಟ್ ಈಗ ಆ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನಿಸುತ್ತೆ. ಯಾಕಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ ಸಾಕಷ್ಟು ನೇಮ್ ಫೇಮನ್ನು ಗಿಟ್ಸ್ಕೊಂಡು ಬಂದಿರ್ತಾರೆ. ಸೊ ಆ ಟೈಮಲ್ಲಿ ಎಷ್ಟು ದುಡಿಯೋಕ್ಕಾಗುತ್ತೋ, ಎಷ್ಟು ಕೆಲಸ ಮಾಡೋಕ್ಕಾಗುತ್ತೋ ಅಷ್ಟು ಕೆಲಸ ಮಾಡಿಬಿಟ್ಟು ಎಷ್ಟು ಸಂಪಾದನೆ ಮಾಡೋಕ್ಕಾಗುತ್ತೋ ಅಷ್ಟು ಸಂಪಾದನೆ ಮಾಡಿಬಿಡಬೇಕು. ಈ ಟೈಮಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ರೆ ಮುಂದೆ ಇವರು ಈ ಫೀಲ್ಡಲ್ಲಿ ಮತ್ತೆ ಎದೊಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ಈಗ ಜನಗಳ ಪ್ರೀತಿ ತುಂಬಾ ಸಿಕ್ಕಿದೆ. ಈ ಒಂದು ಟೈಮ್ನ ಇವರು ಕ್ಯಾಚಪ್ ಮಾಡಿಕೊಂಡು ಎಲ್ಲ ರೀತಿಯಾದಂತಹ ಕೆಲಸಗಳನ್ನ, ಅಂದರೆ ಸೀರಿಯಲ್ಸ್ ಆಗಿರ್ಬೋದು ಅಥವಾ ಸಿನಿಮಾಗಳಾಗಿರ್ಬೋದು, ಸಿನಿಮಾ ಸ್ಟೋರೀಸ್ನ ಪಿಕ್ ಮಾಡೋದಾಗಿರ್ಬೋದು, ಎಲ್ಲವನ್ನು ಸಹ ತುಂಬ ಯೋಚನೆ ಮಾಡಿ ಅಚ್ಚುಕಟ್ಟಾಗಿ ಒಂದು ಹೆಜ್ಜೆನ ಇಟ್ಟರು ಅಂತಂದರೆ ಲೈಕ್ ಅವರ ಕೆರಿಯರ್ ಎಲ್ಲೋ ಹೊರಟೋಗುತ್ತೆ. ಆ್ಯಂಡ್ ಅವ್ರ ಲೈಫಲ್ಲಿ ಏನು ಅಂದ್ಕೊಂಡಿದ್ದಾರೋ, ಲೈಕ್ ತುಂಬ ಗ್ರ್ಯಾಂಡಾಗಿ ನನ್ನ ಸಿನಿಮಾಗಳು ರಿಲೀಸ್ ಆಗಬೇಕು, ಈ ಒಂದು ಫೀಲ್ಡಲ್ಲಿ ನಾನು ತುಂಬ ಸಾಧನೆ ಮಾಡಬೇಕು ಅಂತ ತ್ರಿವಿಕ್ರಮ್ ಅವ್ರು ಅಂದ್ಕೊಂಡಿದ್ದಾರೆ. ಸುದೀಪ್ ಸರ್ ಆಗಿರ್ಬೋದು, ಯಶ್ ಸರ್ ಆಗಿರ್ಬೋದು, ಈ ಮಟ್ಟಕ್ಕೆ ನಾನು ಬೆಳಿಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಸೊ ಈ ಒಂದು ಟೈಮಲ್ಲಿ ಅವ್ರು ಸೆಲೆಕ್ಟ್ ಮಾಡುವಂತಹ ಪ್ರಾಜೆಕ್ಟ್ಸ್ಗಳು, ಅವ್ರು ಸೆಲೆಕ್ಟ್ ಮಾಡುವಂತಹ ಸ್ಟೋರೀಸ್ಗಳು ತುಂಬ ಸ್ಟ್ರಾಂಗ್ ಆಗಿ ಜನಗಳಿಗೆ ಕನೆಕ್ಟ್ ಆಯಿತು ಅಂತಂದರೆ ಅವರು ಕೆರಿಯರಲ್ಲಿ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರೋದನ್ನ ಅಚೀವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸದ್ಯಕ್ಕೆ ಈಗ ತ್ರಿವಿಕ್ರಮ್ ಅವರು ಸಿನಿಮಾದಲ್ಲಿ ನಟಿಸೋದಕ್ಕೂ ಕೂಡ ರೆಡಿ ಆಗಿದ್ದಾರೆ, ಅದ್ರ ಕೆಲಸ ಕೂಡ ನಡೀತಿದೆ. ಆ್ಯಂಡ್ ಸೀರಿಯಲ್ ಆಲ್ರೆಡಿ ಒಂದು ಪ್ರೋಮೋನ ನೋಡಿದ್ದೀವಿ ತ್ರಿವಿಕ್ರಮ್ ಅವ್ರು ಬಂದಿರೋದು. ಸೀರಿಯಲ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅತಿ ಶೀಘ್ರದಲ್ಲಿ ಅಂತ ಕಲರ್ಸ್ ಕನ್ನಡದವರು ಇನ್ನೂ ಅನೌನ್ಸ್ ಮಾಡ್ತಿದ್ದಾರೆ. ಬಟ್ ಇನ್ನೂ ಎಷ್ಟು ದಿವಸ ಇದನ್ನು ಡ್ರ್ಯಾಗ್ ಮಾಡ್ತಾರೆ ಗೊತ್ತಿಲ್ಲ. ಇತ್ತೀಚೆಗೆ ಕಲರ್ಸ್ ಕನ್ನಡದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಲೈಕ್ ಅತಿ ಶೀಘ್ರದಲ್ಲಿ ಅಂತ ಎಷ್ಟು ದಿವಸ ಸೀರಿಯಲ್ಗಳನ್ನ ತೋರಿಸ್ತಾರೋ, ಪ್ರೋಮೋಗಳನ್ನ ತೋರಿಸ್ಕೊಂಡು ಹೋಗ್ತಾರೋ ಅಷ್ಟು ದಿವಸ ಒಂದು ಸೀರಿಯಲ್ ತುಂಬ ಚೆನ್ನಾಗಿ ಓಡೋದೇ ಇಲ್ಲ. ಆ ರೀತಿ ಸ್ಟೋರಿಗಳನ್ನ ಮಾಡ್ತಿದ್ದಾರೆ. ಬಟ್ ತ್ರಿವಿಕ್ರಮ್ ಅವರ ವಿಚಾರದಲ್ಲಿ ಆ ರೀತಿ ಆಗೋದು ಬೇಡ.
ಇನ್ಸ್ಟೆಡ್ ಈ ಪ್ರಾಜೆಕ್ಟ್ ತುಂಬ ಚೆನ್ನಾಗಿ ಹಿಟ್ ಆಗಲಿ. ಬಟ್ ತ್ರಿವಿಕ್ರಮ್ ಅವ್ರಿಗೆ ಈಗಾಗಲೇ ಒಂದು ಸ್ವಲ್ಪ ನೆಗೆಟಿವಿಟಿ ಕಾಣಿಸ್ತಿರ್ಬೋದು. ಯಾಕಂತಂದರೆ ಲೈಕ್ ತ್ರಿವಿಕ್ರಮ್ ಅವರು ಹೀರೋ ಆಗಿದ್ದಾರೆ ಅಂತಂದರೆ ಅಲ್ಲಿ ಭವ್ಯ ಗೌಡ ಅಥವಾ ಮೋಕ್ಷಿತಾ ಅವ್ರು ಇರಬೇಕು ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ. ಸಾಕಷ್ಟು ಜನ ಫ್ಯಾನ್ಸ್ ಇರೋದ್ರಿಂದ ಸೊ ಭವ್ಯ ಅಥವಾ ಮೋಕ್ಷಿತಾ ಅವ್ರು ಇರಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ. ಬಟ್ ಭವ್ಯ ಆರ್ ಮೋಕ್ಷಿತಾ ಅವರು ಈ ಒಂದು ಸ್ಕೂಲ್ ಹುಡುಗಿ ಪಾತ್ರಕ್ಕೆ ನಿಜವಾಗ್ಲೂ ಸೂಟ್ ಆಗ್ತಿರ್ಲಿಲ್ಲ. ಸೊ ಆ ಪಾತ್ರಕ್ಕೆ ಪ್ರತಿಮಾ ಅವರೇ ಸೂಟ್ ಆಗೋದ್ರಿಂದ ಅವರನ್ನು ಹೀರೋಯಿನ್ ಆಗಿ ಆಯ್ಕೆ ಮಾಡಿದ್ದಾರೆ ಕಲರ್ಸ್ ಕನ್ನಡದವರು. ಸೊ ನೋಡೋಣ ಮುಂದೆ ಪ್ರಾಜೆಕ್ಟ್ ಕತೆ ಹೇಗೆ ಹೋಗುತ್ತೆ, ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ. ತ್ರಿವಿಕ್ರಮ್ ಅವರ ಕೆರಿಯರ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.